ದಿನ ಅಂದರೆ ದಿನಾಂಕ 11/2/2026 ನಮ್ಮ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೋಡ್ ರೇಜ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ನಂಜುಂಡ ಅಂತಕ್ಕಂಥವರು ಫಿರ್ಯಾದಿದಾರರು ನಮ್ಮ ಹಲಸೂರು ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ ನೀಡಿದ ಮೇರೆಗೆ ಇದು ಕ್ರೈಮ್ ನಂಬರ್ 60/26 ಅಂಡರ್ ಸೆಕ್ಷನ್ 109 ಸಬ್ಸೆಕ್ಷನ್ 1 ಆ್ಯಂಡ್ 352 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅಂದರೆ ಮುಂಚೆ ನಾವು 307 ಅಟೆಂಪ್ಟ್ ಮರ್ಡರ್ ಅಂತ ಹೇಳ್ತಿದ್ವಿ, ಆ ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಬಂದ್ಬಿಟ್ಟು ನಂಜುಂಡ, ಇವ್ರದ್ದು ವಯಸ್ಸು ಸುಮಾರು 39. ಇವರು ವೃತ್ತಿ ಇವರು ಡ್ರೈವರ್ ಆಗಿರ್ತಾರೆ ಮತ್ತು ಈ ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರು. ಸೊ ಇವರು ಫಿರ್ಯಾದಿ ಪ್ರಕಾರ ನಿನ್ನೆ ಸುಮಾರು 12:15 1 ಗಂಟೆ ಮಧ್ಯದಲ್ಲಿ ಇವರು ಹೊಸಕೋಟೆಯಿಂದ ಹೂವನ್ನು ತೆಗೆದುಕೊಂಡು ಮಾರಾಟ ಮಾಡಲಿಕ್ಕೆ ಬರಬೇಕಾದ್ರೆ ಟ್ರಿನಿಟಿ ಸರ್ಕಲ್ ಹತ್ರ ಅಲ್ಲಿ ಪಾಸ್ ಆಗಿ ಜನರಲ್ KS ತಿಮ್ಮಯ್ಯ ರಸ್ತೆ ಅಲ್ಲಿ ಸಿಗ್ನಲ್ ಇದ್ದಿರುತ್ತೆ. ಅಲ್ಲಿ ಪಾಸ್ ಆಗಬೇಕಾದ್ರೆ ಇಂಡಿಕೇಟರ್ ಹಾಕಿಬಿಟ್ಟು ಕೈಯಿಂದ ಸಿಗ್ನಲ್ ತೋರಿಸಿ ಇವರು ಪಾಸ್ ಆಗ್ತಾ ಇರಬೇಕಾದ್ರೆ ಹಿಂದಿಂದ ಒಂದು ಮಾರುತಿ ಎರ್ಟಿಗಾ ವೆಹಿಕಲ್ ಬಂದು ಸ್ವಲ್ಪ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಬಂದು ಅವ್ರಿಗೆ ಬೈತಾರೆ, ಅವಾಚ್ಯವಾಗಿ ಬೈತಾರೆ. ಸೊ ಬೈದ ಮೇಲೆ ಇವರು ಈ ಕಡೆ ರೋಡಿಗೆ ಬರ್ತಾರೆ, ಮುಂದೆ ಆ ಎರ್ಟಿಗಾ ಹೋಗುತ್ತೆ, ಮಾರುತಿ ಎರ್ಟಿಗಾ ವೆಹಿಕಲ್ ಹೋಗುತ್ತೆ. ಸೊ ಇವರು ಮತ್ತೆ ವಾಪಸ್ ಹೋಗಿ ಯಾಕೆ ನೆಕ್ಸ್ಟ್ ಸಿಗ್ನಲ್ಗೆ ಹೋಗಿ ಯಾಕೆ ನೀವು ಬೈದ್ರಿ ಅಂತ ಕೇಳಿದಾಗ ಅವರು ಗಾಡಿ ನಿಲ್ಸಲ್ಲ. ಅವ್ರು ಮತ್ತೆ ಬೈತಾ ಏನು ಮಾಡ್ತಾರೆ, ಗಾಡಿನ ಮೂವ್ ಮಾಡ್ತಾರೆ. ಸೊ ಇವರು ಕೇಳಿಕೆ ನಿಂತಿರ್ತಾರೆ, ಅವಾಗ ಬಾನೆಟ್ ಮೇಲೆ ಅವ್ರು ಕೈ ಇಟ್ಟಿರ್ತಾರೆ. ಅದು ಅವರು ಆ ವೆಹಿಕಲ್ ಏನು ಫಾಸ್ಟಾಗಿ ಮೂವ್ ಆಗುತ್ತೆ, ಆ ಬಾನೆಟ್ ಮೇಲೆ ಬಿದ್ದುಬಿಟ್ಟು ಅವರು ಕಂಟಿನ್ಯೂ ಮೂವ್ ಆಗುತ್ತೆ ಗಾಡಿ. ಸೊ ಅವ್ರು ಬಾನೆಟ್ ಮೇಲೆ ಇದ್ರೂ ಸಹಿತ ಅವರು ಚಾಲಕರು ಯಾರಿದ್ದಾರೆ, ಡ್ರೈವರ್ ಸುರೇಶ್ ಅಂತಕ್ಕಂಥವ್ರು, ಮಾರುತಿ ಎರ್ಟಿಗಾ ಡ್ರೈವರ್, ಅವ್ರು ನಿಲ್ಸಲ್ಲ. ಒಂದು ಅರೌಂಡ್ 500 ಮೀಟರ್ ಹಾಗೆ ಹೋಗ್ತಾರಲ್ಲ, ಜನ ಎಲ್ಲ ಹೇಳಿದ್ರು ಸಹಿತ ಇವರು ನಂಜುಂಡ ಅವ್ರು ತಿರ್ಸ್ತಾ ಇದ್ರು ಸಹಿತ ಅವರು ನಿಲ್ಲಿಸದೆ ಬಹಳ ಬೇಜಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಏನಾದರೂ ಆಗ್ಬೋದಿತ್ತು, ಬಿದ್ದುಬಿಟ್ಟು ಅವ್ರದ್ದು ಸಾವಾಗ್ಬೋದಿತ್ತು ಅಥವಾ ಅವ್ರ ಉದ್ದೇಶ ಏನಿತ್ತು ಅಂತಕ್ಕಂಥದ್ದು ನಾವು ಇನ್ವೆಸ್ಟಿಗೇಷನ್ ತಿಳ್ಕೊಬೇಕಾಗುತ್ತೆ. ಈ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅವರು ಈ ಥರ ಗಲಾಟೆ ಅಂದರೆ ಈ ಥರ ನನಗೆ ಅವಾಚ್ಯವಾಗಿ ಬೇಡಿಕೆ ನಾನು ಕೇಳಲಿಕ್ಕೆ ಹೋದಾಗ ಇವರು ನನ್ನ ಕೊಲೆ ಮಾಡೋ ಉದ್ದೇಶದಿಂದ ಈ ಥರ ಮಾಡಿದ್ದಾರೆ ಅಂತಕ್ಕಂಥದ್ದು ನೀಡಿದ ಮೇಲೆ ನಾವು 307 ಅಂದರೆ 109 ಸಬ್ಸೆಕ್ಷನ್ 1 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಯಾರು ಆರೋಪಿ ಇದ್ದಾರೆ ಸುರೇಶ್, ಇವರು ಪ್ರಾಪರ್ಟಿ ಮ್ಯಾನೇಜರ್ ಅಂತ, ಪ್ರಾಪರ್ಟಿನ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಇವ್ರನ್ನ ನಾವು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿ ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದೀವಿ 307 ಕೇಸಲ್ಲಿ. ಮತ್ತು ಕಾರ್ ಏನಾದರೂ ಯೂಸ್ ಆಗಿತ್ತು, ಆ ಕಾರನ್ನು ಸಹಿತ ನಾವು ಸೀಸ್ ಮಾಡಿದ್ದೀವಿ. ಈ ಥರ ರೋಡ್ ರೇಜ್ಗಳು ಆದಾಗ ನಾವು ಭಾಳ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡ್ಬಿಟ್ಟು ಎಲ್ಲ ಏನು ಕಠಿಣವಾಗಿರ್ತಕ್ಕಂಥ ಸೆಕ್ಷನ್ಸ್ ಇದೆ, ಆ ಕಠಿಣವಾಗಿರ್ತಕ್ಕಂಥ ಸೆಕ್ಷನ್ಸ್ಗಳನ್ನ ಇನ್ವೋಕ್ ಮಾಡಿ ಮತ್ತು ಲೀಗಲಿ ಏನು ಆ್ಯಕ್ಷನ್ ತಗೋಬೇಕು ಆ ಲೀಗಲಿ ಆ್ಯಕ್ಷನ್ ತಗೋತೀವಿ. ಇದ್ರ ಜೊತೆಗೆ ಸುಮಾರು ಕಡೆ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಸಹಿತ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಲ್ಲಿ ನಮ್ಮದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಏನು ತಾವು ವೆಹಿಕಲ್ಗಳನ್ನು ಚಾಲನೆ ಮಾಡಬೇಕಾದ್ರೆ, ಡ್ರೈವ್ ಮಾಡಬೇಕಾದ್ರೆ ಭಾಳ ರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡಬೇಕು ಮತ್ತು ಹ್ಯೂಮನ್ಲಿ ಬಿಹೇವ್ ಮಾಡಬೇಕು. ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಾದಾಗ ಏನಾಯಿತು, ಯಾಕೆ ಆಯಿತು ಅಂತೇಳಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು. ಅಲ್ಲಿ ಏನಾದ್ರು ಸಪೋಸ್ ಆ ಥರದಿಂದ ಇಮಿಡಿಯೇಟ್ ಆಗಿ 112 ಕರೆ ಮಾಡ್ಬೋದು ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡ್ಬೋದು. ಬಟ್ ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಈ ಥರ ಇನ್ಸಿಡೆಂಟ್ಗಳಾಗ್ತವೆ. ಇದರಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರದ್ದು ಲೈಫಿಗೆ ರಿಸ್ಕ್ ಇತ್ತು, ಲೈಫ್ ಎಂಡೇಂಜರ್ ಆಗ್ತಾ ಇತ್ತು. ಸೊ ಆದ್ದರಿಂದ ನಾವು ಈ ಕೇಸ್ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಈ ಥರ ಯಾರು ಮಾಡ್ತಾರೆ ಅವ್ರದ್ದು ನಾವು ಈಗ ಯಾರು ಈ ಥರ ರೋಡ್ ರೇಜಲ್ಲಿ ಇನ್ವಾಲ್ವ್ ಆಗ್ತಾರೆ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿಸ್ಲಿಕ್ಕೂ ಸಹಿತ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ.